ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಇವತ್ತು ತುಂಬ ಸುಲಭವಾಗಿ ವೈಟ್ ಪಲಾವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಪಲಾವ್ ಎಲೆ ಮತ್ತು 2 ಏಲಕ್ಕಿ, 4 ಲವಂಗ, ಹಾಗೆ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಬಡೆ ಸೋಂಪು ಹಾಕ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಳ್ಳಿ. 2 ಇಂಚಷ್ಟು ಚಕ್ಕೆ ಹಾಕ್ಕೋಬೇಕು. ನಂತರ 5ರಿಂದ 6 ಹಸಿಮೆಣಸಿನಕಾಯಿ ಈ ರೀತಿ ಉದ್ದಕ್ಕೆ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೋಬೇಕು. ನಂತರ ಉದ್ದಕ್ಕೆ ಹೆಚ್ಚಿರುವಂತಹ ಈ ಥರ ಈರುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ, ಅಂದರೆ ಹಸಿ ವಾಸನೆ ಹೋದ್ಮೇಲೆ, ಇಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ಒಂದು 30 ಸೆಕೆಂಡ್ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಹೆಚ್ಚಿರುವಂಥ ತರಕಾರಿಗಳನ್ನು, ಕ್ಯಾರೆಟ್, ಬೀನ್ಸ್ ಮತ್ತು ನವಿಲು ಕೋಸು, ಕೇಸರಿ, ಬಿಳಿ, ಹಸಿರು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು, ತುಂಬ ಚೆನ್ನಾಗಿದೆ. ಸೊ ಈ ವೈಟ್ ಪಲಾವ್ ಒಮ್ಮೆ ನೀವು ಇದನ್ನು ಮಾಡಿದರೆ ಇದ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಎಲ್ಲ ತರಕಾರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕರ್ಡ್ ಮೊಸರು ಹಾಕೋಬೇಕು. ಅಂದರೆ ಒಂದು 5ರಿಂದ 6 ಟೀ ಸ್ಪೂನಷ್ಟು ಮೊಸರು ಇದೆ. ನಂತರ ಇಲ್ಲಿ ಸ್ಮಾಲ್ ಕಪ್ಪಲ್ಲಿ ಒಂದು 5ರಿಂದ 6 ಟೀ ಸ್ಪೂನಷ್ಟು ಹಸಿ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ಇಲ್ಲ ಅಂದರೆ ರಾತ್ರಿ ನೆನೆಸಿಟ್ಕೊಳ್ಳಿ ಬಟಾಣಿ, ಒಣ ಬಟಾಣಿನ, ಅದನ್ನು ಕೂಡ ಹಾಕ್ಕೋಬೋದು. ಸೊ ಇಲ್ಲಿ ಅದೆಲ್ಲ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ಅಷ್ಟರಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇದರಲ್ಲಿ ಹಾಕ್ಕೋಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಪುದೀನ, ಕೊತ್ತಂಬರಿನ ಈ ಥರ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಅರ್ಧ ಗ್ಲಾಸಷ್ಟು ನಾನು ಅಕ್ಕಿನ ತೊಳೆದಿಟ್ಟಿದ್ದೆ. ಸೊ ಇಲ್ಲಿ ನಾನು ಬಾಸುಮತಿ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ನಿಮ್ಮ ಮನೇಲಿ ಯಾವುದು ಅಕ್ಕಿ ಯೂಸ್ ಮಾಡ್ತೀರೋ ಅದರಿಂದ ಕೂಡ ಮಾಡ್ಕೋಬೋದು. ಅಕ್ಕಿ ಮೊದಲೇ ತೊಳೆದ್ಬಿಟ್ಟು ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೆ ನೀರು ಹಾಕಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅರ್ಧ ಗ್ಲಾಸ್ ಅಕ್ಕಿಗೆ ಇಲ್ಲಿ ನಾನು ಅರ್ಧ ಗ್ಲಾಸ್ ಅಷ್ಟೇ ನೀರನ್ನು ಹಾಕಿದ್ದೀನಿ. ಯಾಕಂದರೆ ಅಕ್ಕಿ ಮೊದಲೇ ನಾನು ನೆನೆಸಿಟ್ಟಿದ್ನಲ್ವ, ಹಾಗಾಗಿ ಅಷ್ಟರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಕಮ್ಮಿ ಅನಿಸ್ತು, ಹಾಗಾಗಿ ಉಪ್ಪು ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಎಷ್ಟು ಬೇಕಷ್ಟು ಹಾಕ್ಕೊಂಡು, ನಂತರ ಇಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಹೈ ಫ್ಲೇಮಲ್ಲಿ 1 ವಿಸಲ್ ಆದರೆ ಸಾಕು. ಸೊ ಇದು 1 ವಿಸಲ್ ಆಗೋಷ್ಟೊತ್ತಿಗೆ ಇಲ್ಲಿ ನಾನು ಮೊಸರು ರಾಯ್ತ ಮಾಡ್ಕೊಳ್ತೀನಿ. ಇಲ್ಲಿ 1 ಈರುಳ್ಳಿ ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ನಾನು ಇಲ್ಲಿ ಮೊಸರು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಈ ಹೆಚ್ಚಿರುವಂಥ ಈರುಳ್ಳಿನ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬೇಕಂದ್ರೆ ಕೂಡ ಹಾಕ್ಕೋಬೋದು. ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡ್ತಾ ಇರೋದ್ರಿಂದ ಹಸಿಮೆಣಸಿನ್ಕಾಯಿ ಬೇಡ ಅನಿಸ್ತು. ಸೊ ಹಾಗಾಗಿ ನಾನು ಹಾಕ್ತಾ ಇಲ್ಲ, ಬೇಕಂದರೆ ನೀವು ಹಾಕ್ಕೋಬೋದು. ನೋಡಿ 1 ವಿಸಲ್ ಕೂಡ ಆಯಿತು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಹಾಗೆ 1 ಟೊಮೆಟೊ ತೊಳೆದ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ರಾಯ್ತ ನಿಮಗೆ ಏನು ಬೇಕೋ, ಯಾವ ರೀತಿ ಬೇಕೋ ಕೂಡ ಆ ಥರ ಮಾಡ್ಕೋಬೋದು. ಕ್ಯಾರೆಟ್ ಬೇಕಾದರೆ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದರಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ಆ ಕುಕ್ಕರಿನ 1 ವಿಸಲ್ ಆಗಿತ್ತಲ್ವ, ಅದು ಒಂದು 5 ನಿಮಿಷ ಬಿಟ್ಟು ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಾವ್, ಸೂಪರ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಕೇಸರಿ, ಬಿಳಿ, ಹಸಿರು, ಇದು ಮಕ್ಕಳಿಗೆ ಒಂಥರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಂಚ್ ಬಾಕ್ಸಿಗೆ 100% ಪರ್ಫೆಕ್ಟ್ ರೆಸಿಪಿ, ಮತ್ತು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಮಿಸ್ ಮಾಡದೆ ನೀವು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತೂ ಮಾಡಿ. ಮಕ್ಕಳಿಗೆ ಕೇಳ್ತಾರೆ ದಿನ ಇದೇ ರೀತಿ ಮಾಡು ಅಂತ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಇದು ಕಲರ್ಫುಲ್ಲಾಗಿರುತ್ತೆ. ಸೊ ಹಾಗಾಗಿ ನೋಡಿ, ನಾನು ಇದೇ ರೀತಿಯಾಗಿ ಮಕ್ಕಳ ಲಂಚ್ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಿದೆ. ಹಾಗೆ ಬ್ರೇಕ್ಫಾಸ್ಟಿಗೂ ಕೂಡ ಕೊಟ್ಟೆ, ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ಮೊಸರು ರಾಯ್ತ ಇರುತ್ತಲ್ವ, ಸೊ ಅದ್ರ ಜೊತೆಗಂತೂ ಇನ್ನೂ ಡಬಲ್ ಅವ್ರಿಗೆ ಇಷ್ಟ ಆಗುತ್ತೆ. ಅಥವಾ ಏನು ಬೇಡ ಅಂದರೂ ಕೂಡ, ಮೊಸರು ರಾಯ್ತ ಇಲ್ಲದ್ರೂ ಕೂಡ ಈ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೆಸಿಪಿನ ಮಿಸ್ ಮಾಡದೆ ನೀವು ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ನಾನು ಮೊಸರು ರಾಯ್ತ ಹಾಕಿದೆ. ಹಾಗೆ ಸ್ವಲ್ಪ ಹಣ್ಣು ನಾನು ಪಪಾಯ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದೇ ರೀತಿ ನಾನು ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೊಟ್ಟೆ. ತುಂಬಾ ಇಷ್ಟಪಟ್ಟು ತಿಂದರು. ಇಷ್ಟೊಂದು ರುಚಿಯಾಗಿ ಹೇಗೆ ಮಾಡಿದೆ ಅಂತ ಕೇಳಿದರು. ಈ ವೈಟ್ ಪಲಾವ್ ತುಂಬಾ ಚೆನ್ನಾಗಿದೆ. ತುಂಬ ಸುಲಭವಾದ ವಿಧಾನದಲ್ಲಿ ನಾನು ತೋರಿಸಿದ್ದೀನಿ. ಜಾಸ್ತಿ ಪಲಾವ್ ಮಸಾಲೆ ಅಥವಾ ಆ ಮಸಾಲೆ ಯಾವುದು ನಾನು ಮಸಾಲೆ ಪೌಡ್ರ್ ಏನು ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಆದ ಒಂದು ರೆಸಿಪಿ, ಆದರೆ ತುಂಬಾ ಚೆನ್ನಾಗಿರುತ್ತೆ. ರುಚಿ ಮಾತ್ರ ಅದ್ಭುತ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.